We condemn the recent gruesome killing of a Hindu youth in Maimen Singh and expect that the perpetrators of the crime would be brought to justice. ಪಕ್ಕದ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬಿದ್ದು ಇಂಟರಿಮ್ ಗೌರ್ಮೆಂಟ್ ಅಂದರೆ ಮಧ್ಯಂತರ ಸರ್ಕಾರ ಮೊಹಮ್ಮದ್ ಯೂನುಸ್ ಅವರ ಸರ್ಕಾರ ಬಂದ ನಂತರ ಅಲ್ಲಿ ಅಲ್ಪಸಂಖ್ಯಾತರ ಮೇಲಾಗಿರುವಂಥ ದಾಳಿಗಳ ಸಂಖ್ಯೆಯನ್ನು ಕೇಳಿದ್ರೇ ನೀವು ಬೆಚ್ಚಿ ಬೀಳ್ತೀರಾ. ಇದು ಭಾರತದ MEA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೊಟ್ಟಂಥ ಮಾಹಿತಿ. 2900 ದಾಳಿಗಳಾಗಿದ್ದಾವೆ, 2900 ಪ್ರಕರಣಗಳಾಗಿದ್ದಾವೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಅಮಾನುಷವಾಗಿ ಭೀಕರವಾಗಿ ಆತನನ್ನು ಹೊಡೆದು ಸಂಪೂರ್ಣ ಬೆತ್ತಲು ಮಾಡಿ ಅವನ್ನ ನೇಣು ಹಾಕೋ ರೀತಿ ಕಟ್ಟಿ ಹಾಕಿ ಸುಟ್ಟು ಹಾಕಿದಾಗ ಮಾತ್ರ ಈ ವಿಚಾರ ದೊಡ್ಡದಾಗಿ ಜಗತ್ತಿನ ಮಟ್ಟಿಗೆ ಬಯಲಾಯಿತು. ಅಂದರೆ ಇದರ ಹಿಂದೆ 2900 ಪ್ರಕರಣಗಳು ಕೆಲವೇ ತಿಂಗಳುಗಳಲ್ಲಾಗಿದ್ದಾವೆ ಅಂತ ಹೇಳಿದರೆ ಅದೆಂತಹ ಡೇಂಜರ್ ಬಾಂಗ್ಲಾದೇಶದಲ್ಲಿ ಎಂಥ ಒಂದು ಸ್ಥಿತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾರತಕ್ಕೆ ಇದು ತುಂಬ ಡೇಂಜರ್ ಆದಂಥ, ಅಂದರೆ ಪಕ್ಕದಲ್ಲೇ ಆ ಏನು 1200 ಕಿಲೋಮೀಟ್ರ್ ಗಡಿಯನ್ನು ಪಶ್ಚಿಮ ಬಂಗಾಳ ಜೊತೆ ಹಂಚ್ಕೊಳ್ಳುತ್ತೆ. ಅದರಲ್ಲಿ 600 ಕಿಲೋಮೀಟ್ರ್ ಗಡಿ ಇದೆಯಲ್ಲ, ಅದು ಫೆನ್ಸಿಂಗೇ ಆಗಿಲ್ಲ, ಅಲ್ಲಿ ಗಡಿಗೆ ಬೇಲಿನೇ ಇಲ್ಲ, ಅಲ್ಲಿ BSF ಯೋಧರು ಕಾಯಬೇಕಾಗುತ್ತೆ. ಅಂದರೆ ಭಾರತಕ್ಕೆ ಎಂಥ ಒಂದು ಎಚ್ಚರಿಕೆಯ ಕರೆಗಂಟೆ ಇದು ಅಂತ ವಿಚಾರ ಮಾಡಬೇಕು. ಇಲ್ಲಿನ ಏನು ಈ ಮುಸ್ಲಿಂ ಬಹುಸಂಖ್ಯಾತರೇನಿದ್ದಾರೆ ಅವರು ಸುಲಭವಾಗಿ ಪಶ್ಚಿಮ ಬಂಗಾಳದೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿನ ಭಾರತದ ಒಳಗಾಗುವಂಥ ಕಾಳಿ ಪೂಜೆ ಹಾಗೆಯೇ ಬೇರೆ ಬೇರೆ ಹಬ್ಬಗಳಲ್ಲಿ ಅಲ್ಲಿ ದಾಳಿ ಆಗುತ್ತೆ. ಎಷ್ಟೋ ಬಾರಿ ಇದು ಸುದ್ದಿ ಆಗುತ್ತೆ. ಆದರೆ ಒಬ್ಬ ದೀಪು ಚಂದ್ರದಾಸ್ ಅಂತ ವ್ಯಕ್ತಿ ಹತ್ಯೆಯಾದಾಗ ಮಾತ್ರ ಇದರ ತೀವ್ರತೆ ಏನು ಅಂತ ಗೊತ್ತಾಗುತ್ತೆ. ಅಂದರೆ 2900 ಪ್ರಕರಣ ಕೆಲವೇ ತಿಂಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಅಂದರೆ ಕೇವಲ ಹಿಂದೂ ಅಲ್ಲ, ಹಿಂದೂಗಳ ಮೇಲೆ ಬಹುತೇಕ ಹಿಂದೂ, ಕ್ರಿಶ್ಚಿಯನ್, ಬೌದ್ಧ ಈ ಧರ್ಮದವ್ರ ಮೇಲಾಗಿರುವಂಥ ದಾಳಿಗಳು, ಅವ್ರ ಮೇಲಾಗಿರುವಂಥ ಹಲ್ಲೆಗಳು ಅಂತ ಹೇಳಿದರೆ ಈ ಬಾಂಗ್ಲಾದೇಶ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅನ್ನೋದನ್ನು ಪಕ್ಕದ ಭಾರತ, ಅದು ಪಶ್ಚಿಮ ಬಂಗಾಳದಲ್ಲಿ ಇನ್ನೇನು ಚುನಾವಣೆಗಳು ಕೆಲವೇ ತಿಂಗಳಿರುವಾಗ ಖಂಡಿತ ಇದನ್ನು ಸೀರಿಯಸ್ ಆಗಿ ತಗೋಬೇಕಾಗಿದೆ. Regarding anti-India rhetoric, you would have seen also in the last several days we have issued a couple of or more than couple of statements. We have rejected the false narrative that has been projected in Bangladesh. You would understand that law and order or security situation or the developments that are happening in Bangladesh is the responsibility of the government of Bangladesh, and to portray a narrative where things go in some other direction is completely false, and we reject that. Akhilesh, your question regarding minorities, we are all aware of the recent developments in Bangladesh. We have been closely following them, and as far as law and order situation is concerned, I have been apprising you from time to time as to what our position has been or should be and is today. The unremitting hostility against minorities in Bangladesh, including Hindus, Christians and Buddhists, at the hands of extremists is a matter of grave concern. We condemn the recent gruesome killing of a Hindu youth in Maimen Singh and expect that the perpetrators of the crime would be brought to justice. Over 2,900 incidents of violence against minorities, including cases of killings, arsons, land grab, have been documented by independent sources during the tenure of the interim government. These incidents cannot be brushed aside as mere media exaggerations or dismissed as political violence.